ಪರ್ಸನ್ ಮೇಡಮ್, ನಿಜ ಹೇಳ್ತೀನಿ, ನಮಗೆ ಯಾವುದೇ ಹಂತದಲ್ಲೂ ಸಿನಿಮಾಲಿ ಏನೇ ಬೇಕಿದ್ರು ಎಲ್ಲಿ ಏನು ಕೊರತೆ ಆಗ್ತದೆ ನೋಡಿಕೊಂಡು ಇವತ್ತು ಈ ಸಿನಿಮಾ 29 ನಾನು ರಿಲೀಸ್ ಮಾಡ್ತೀನಿ ಅಂತ ಹಠ ಹಿಡಿದು ಮಾಡ್ತಾ ಇದ್ದಾರೆ. ಎಷ್ಟೇ ಕಷ್ಟ ಆದರೂ ನಿಜವಾಗ್ಲೂ ಹ್ಯಾಟ್ಸ್ ಆಫ್ ಟು ಯು ಫಾರ್ ದ್ಯಾಟ್. ಆ್ಯಂಡ್ ಅಫ್ಕೋರ್ಸ್ ನಮ್ಮ ಎಕ್ಸಿಕ್ಯೂಟಿವ್ ಪ್ರೊಡ್ಯೂಸರ್, ನಮ್ಮ ಪ್ರೊಡ್ಯೂಸರ್ ಅವರ ಹಸ್ಬೆಂಡ್, ಪತಿ, ಸೊ ಅವರು ಅಷ್ಟೇ ಲೊಕೇಶನಲ್ಲಿ ನಮಗೆ ಯಾವುದೇ ರೀತಿಯಾದ ತೊಂದರೆ ಆಗ್ದಿರಾ ಏನು ಬೇಕು ಎಲ್ಲ ನೀಟಾಗಿ ನೋಡ್ಕೊಂಡು ನಮ್ಮನ್ನು ತುಂಬಾ ಒಂಥರ ಜಾಯ್ಫುಲ್ ಆಗಿತ್ತು ಸರ್ ನಿಮ್ಮ ಜೊತೆ ವರ್ಕ್ ಮಾಡೋದು. ಆ್ಯಂಡ್ ಅಫ್ಕೋರ್ಸ್ ನಮ್ಮ ಮ್ಯೂಸಿಕ್ ಡೈರೆಕ್ಟರ್ ಗಣೇಶ್ ಸರ್, ಸರ್ ಎರಡೂ ಸಾಂಗ್ ನಾವು ನೋಡಿದ್ವಿ. ಐ ಥಿಂಕ್ ಯು ಆರ್ ಆಲ್ ದ ಫೈನೆಸ್ಟ್ ಟ್ಯಾಲೆಂಟ್ಸ್ ವಿ ಹ್ಯಾವ್ ಇನ್ ಆರ್ ಇಂಡಸ್ಟ್ರಿ. ಆ್ಯಂಡ್ ಐ ವಿಶ್ ಯು ಮೆನಿ ಮೋರ್ ಪ್ರಾಜೆಕ್ಟ್ಸ್ ಲೈಕ್ ದಿಸ್. ಆ್ಯಂಡ್ ಇನ್ನೊಂದು ತುಂಬ ಎತ್ತರಕ್ಕೆ ಬೆಳಿತೀವಿ ಸರ್, ಐ ಆಮ್ ಶೋರ್ ಅಬೌಟ್ ದ್ಯಾಟ್. ಆ್ಯಂಡ್ ಅಫ್ಕೋರ್ಸ್ ಎಡಿಟರ್ ಸರ್ ಮತ್ತು ನಮ್ಮ ಕ್ಯಾಮ್ರಾಮನ್ ಮೋಹನ್ ರಾಮ್ ಅವ್ರು ಇವತ್ತಿಲ್ಲ ಇಲ್ಲಿ. ಇಸ್ ವರ್ಕ್ ಯು ಸೀನ್ ಸಿನಿಮಾಲಿ ಇನ್ನೂ ಅದ್ಭುತವಾಗಿ ಮಾಡಿದ್ದಾರೆ. ಸೊ ಇಡೀ ತಂಡ, ಅಫ್ಕೋರ್ಸ್ ಪ್ರಿಯಾ ಮೈ ಕೋಸ್ಟಾರ್, ವೆರಿ ಅಂಡರ್ ರೇಟೆಡ್. ಇನ್ನೂ ಪಾಪ ಸಿನಿಮಾಗಳು ಮಾಡಿದ್ದಾರೆ, ಬಟ್ ಯಾವುದೋ ರೀಚ್ ಆಗಿಲ್ಲ ಅನ್ಸುತ್ತೆ. ಬಟ್ ಈಸ್ ಅ ಫ್ಯಾಂಟಾಸ್ಟಿಕ್ ಪರ್ಫಾರ್ಮರ್. ಐ ಥಿಂಕ್ ಒನ್ ಆಫ್ ದ ಫೈನೆಸ್ಟ್ ಟ್ಯಾಲೆಂಟ್ಸ್ ವಿ ಹ್ಯಾವ್. ಆ್ಯಂಡ್ ಅಫ್ಕೋರ್ಸ್ ಸಂತೋಷ್, ಅರುಣ್, ಅಪೂರ್ವ ಇದ್ದಾರೆ ಇಲ್ಲಿ. ದೇ ಆಲ್ಸೋ ಮೇಕಿಂಗ್ ದ ಡೆಬ್ಯೂ. ಆಲ್ ದ ವೆರಿ ಬೆಸ್ಟ್ ಯು ಗೈಸ್. ಐ ಆಮ್ ಶೋರ್ ಯು ವಿಲ್ ಸಿ ಮೆನಿ ಫಿಲ್ಮ್ಸ್ ಇನ್ ಫ್ಯೂಚರ್. ಸೊ that's about it. Thank you all. ಥ್ಯಾಂಕ್ ಯು ತಿಲಕ್. ಸೊ ಫಸ್ಟ್ ಆಫ್ ಆಲ್ ಎಲ್ರಿಗೂ ನಮಸ್ಕಾರ. ಆ್ಯಂಡ್ ಎಲ್ಲ ಮಾಧ್ಯಮದವ್ರಿಗೂ ನಿಮ್ಮ ಬ್ಯುಸಿ ಸ್ಕೆಡ್ಯೂಲಲ್ಲಿ ನಮಗೋಸ್ಕರ ಸ್ವಲ್ಪ ಟೈಮ್ ಕೊಟ್ಟು ಇಲ್ಲಿ ಬಂದಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್. ಮೀಡಿಯಾದವ್ರನ್ನ ಸಮಾಜದ ಕನ್ನಡಿ ಅಂತಾರಂತೆ. ಸೊ ನೀವೇ ನಮ್ಮ ಸಂದೇಶ, ನಮ್ಮ ಮೆಸೇಜ್ನ ಐ ನೋ ಯು ಡೋಂಟ್ ಲುಕ್ ಎಟ್ ಮಿ ಲೈಕ್ ದಟ್. ಓಕೆ, ಸೊ ನಮ್ಮ ಮೆಸೇಜ್ನ ನೀವೇ ಆಡಿಯನ್ಸ್ಗೆ ತಲುಪಿಸೋದು. ಆ್ಯಂಡ್ ಇನ್ನು ಮೂವಿ ಬಗ್ಗೆ ಹೇಳಬೇಕಂದ್ರೆ ಉಸಿರು. ಸೊ ಟೈಟಲ್ ಕೇಳಿದಾಗ ಎಲ್ರಿಗೂ ಒಂದು ಲವ್ ಸ್ಟೋರಿ ಥರ ಫೀಲ್ ಆಗುತ್ತೆ. ಬಟ್ ಇದರಲ್ಲಿ ಇದು ಲವ್ ಸ್ಟೋರಿ ಮಾತ್ರನೇ ಅಲ್ಲ, ಇದರಲ್ಲಿ ಎಲ್ಲರೂ ಹೇಳೋ ಹಾಗೆ ತುಂಬಾ ಎಮೋಷನ್ಸ್ ಇದೆ. ಇದರಲ್ಲಿ ಯಾರು ಹೀರೋಯಿನ್ಸ್ ಥರ ಅಲ್ಲ, ಎಲ್ಲರೂ ಅವರವ್ರ ಪಾತ್ರನ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಆ್ಯಂಡ್ ಎಲ್ರಿಗೂ ಒಂದು ಇಂಪಾರ್ಟೆನ್ಸ್ ಇದೆ. ಸೊ ಫಸ್ಟ್ ಆಫ್ ಆಲ್ ಲಕ್ಷ್ಮಿ ಮ್ಯಾಮ್, ಎಲ್ಲರೂ ಹೇಳ್ದಾಗೆ ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ಎಲ್ಲರೂ ಹೇಳ್ದಾಗೆ ಶಿ ಈಸ್ ವೆರಿ ಕಾನ್ಫಿಡೆಂಟ್. ಆ್ಯಂಡ್ ಲೇಡಿ ಪ್ರೊಡ್ಯೂಸರ್ ಆಗಿ ತುಂಬ ಗಟ್ಟಿಯಾಗಿ ರಿಲೀಸ್ ಮಾಡಲೇಬೇಕು ಅಂತ ಇಲ್ಲಿವರೆಗೂ ಬಂದಿದ್ದೀರಾ. ಆಲ್ ದಿ ಬೆಸ್ಟ್ ನಿಮಗೆ ತುಂಬಾ ಒಳ್ಳೇದಾಗಬೇಕು. ನಿಮ್ಮ ಪ್ರೊಡಕ್ಷನಲ್ಲಿ ಇನ್ನಷ್ಟು ಮೂವಿಗಳು ಹೊರಗೆ ಬರಬೇಕು ಅಂತ ಮನಸ್ಫೂರ್ತಿಯಾಗಿ ಆಶಿಸ್ತೀನಿ. ಆ್ಯಂಡ್ ಡೆಫಿನೆಟ್ಲಿ ಹರೀಶ್ ಸರ್, ನೀವು ಯಾವಾಗಲೂ ಅವ್ರಿಗೆ ಸಪೋರ್ಟಿವ್ ಆಗಿರ್ತೀರ. ನಂಗೆ ಅವ್ರನ್ನ ನೋಡಿದ್ರೆ ಯಾವಾಗಲೂ ಅನಿಸೋದು ಪ್ರತಿಯೊಬ್ಬ ಹೆಣ್ಣಿಗೂ ಅವ್ರ ಥರ ಹಸ್ಬೆಂಡ್ ಸಿಗಬೇಕು ಅಂತ. ಸೊ ತುಂಬ ಕ್ಯೂಟ್ ಆಗಿರ್ತಾರೆ ಅವರು ಯಾವಾಗ್ಲೂ. ಅವ್ರು ಏನು ಹೇಳಿದ್ರು ಅದಕ್ಕೆ ಸಪೋರ್ಟಿವ್ ಆಗಿರ್ತಾರೆ. ಸೊ ಶಿ ಇಸ್ ರಿಯಲಿ ಬ್ಲೆಸ್ಡ್ ಟು ಹ್ಯಾವ್ ಹಿಮ್. ಆ್ಯಂಡ್ ಇನ್ನು ಟೀಮ್ ಬಗ್ಗೆ ಹೇಳಬೇಕಾದ್ರೆ ನನಗೆ ಫಸ್ಟ್ ಸ್ಟೋರಿ ನರೇಟ್ ಮಾಡಿರೋದು ಪ್ರಭಾಕರ್ ಸರ್. ಥ್ಯಾಂಕ್ ಯು ಸೋ ಮಚ್ ನನ್ನನ್ನು ಸೆಲೆಕ್ಟ್ ಮಾಡಿದ್ದಕ್ಕೆ. ಆ್ಯಂಡ್ ಒಂದು ಒಳ್ಳೆ ಸಬ್ಜೆಕ್ಟು, ತುಂಬ ಕಷ್ಟಪಟ್ಟು ಇಷ್ಟಪಟ್ಟು ಮಾಡಿರುವಂಥ ಪ್ರಾಜೆಕ್ಟು. ಇನ್ನೇನು 29ಕ್ಕೆ ರಿಲೀಸ್ ಆಗ್ತಿದೆ. ದಯವಿಟ್ಟು ನಿಮ್ಮೆಲ್ಲರೂ ಸಪೋರ್ಟ್ ತುಂಬಾ ಇಂಪಾರ್ಟೆಂಟ್. ನಾವು ಏನೇ ಕೆಲಸ ಮಾಡಿದ್ರು ಅದು ಆಡಿಯನ್ಸ್ವರೆಗೆ ಹೋಗ್ಬೇಕಂದ್ರೆ ನೀವೆಲ್ಲರೂ ನಮಗೆ ಸಪೋರ್ಟ್ ಮಾಡಬೇಕು. ಆ್ಯಂಡ್ ಇನ್ನು ನನ್ನ ಪಾತ್ರದ ಬಗ್ಗೆ ಹೇಳಬೇಕಂದ್ರೆ ನನಗೆ ಸುಮಾರು ಶೇಡ್ಸ್ ಇದೆ ಕ್ಯಾರೆಕ್ಟ್ರಲ್ಲಿ. ತುಂಬ ಖುಷಿ ಇದೆ ಮಾಡಿದ್ದಕ್ಕೆ. ಸೊ ಇನ್ನೇನು ಮ್ಯಾಮ್ ಕಾಯ್ತಾ ಇದ್ದಾರೆ ಯಾವಾಗ ಬರಲಿ, ಯಾವಾಗ ಟೇಕ್ ಓವರ್ ಮಾಡಲಿ ಅಂತ. ಸೊ ಜಾಸ್ತಿ ಟೈಮ್ ತಗೊಳ್ಳಲ್ಲ. ಆ್ಯಂಡ್ ಥ್ಯಾಂಕ್ ಯು ಒನ್ ಆ್ಯಂಡ್ ಎವ್ರಿ ಒನ್ ಈ ಮೂವಿಲಿ ವರ್ಕ್ ಮಾಡಿದವ್ರಿಗೆ. ತುಂಬ ಫ್ಯಾಮಿಲಿ ಥರ ಒಂದು ಒಗ್ಗಟ್ಟಲ್ಲಿ ಕೆಲಸ ಮಾಡಿದ್ವಿ. ಆ್ಯಂಡ್ ಎಷ್ಟೊಂದು ಮೂವಿ ಶೂಟಿಂಗ್ ಮಾಡೋದಕ್ಕಿಂತ ಅದನ್ನ ರಿಲೀಸ್ ಮಾಡೋದು ತುಂಬಾನೇ ಕಷ್ಟ ಆ್ಯಂಡ್ ಇಂಪಾರ್ಟೆಂಟ್ ಅಂತಾರೆ. ಸೊ ನಾವಿವತ್ತು ಈ ಸ್ಟೇಜಲ್ಲಿ ಬಂದು ನಿಂತಿದ್ದೀವಿ ಅಂದರೆ ಇದಕ್ಕೆ ಟೀಮ್ ವರ್ಕೇ ಕಾರಣ. ಸೊ ಇನ್ನು ಅರುಣ್, ಸಂತೋಷ್, ಅಪೂರ್ವ ಆ್ಯಂಡ್ ಎಲ್ಲ ಟೆಕ್ನಿಕಲ್ ಟೀಮ್ ಅವರು ತುಂಬಾನೇ ಸಪೋರ್ಟಿವ್ ಆಗಿದ್ರು. ಥ್ಯಾಂಕ್ ಯು. ಲುಕಿಂಗ್ ಫಾರ್ವರ್ಡ್. ತುಂಬ ಎಕ್ಸೈಟ್ ಆಗಿದ್ದೀನಿ, ನೋಡೋಣ. ಥ್ಯಾಂಕ್ ಯು. ಇದು ನನ್ನ ಮೊದಲನೇ ಚಿತ್ರ, ಸೊ ಡೆಬ್ಯೂ ಫಾರ್ ಮೀ. ಲೈಕ್ ಲಾಟ್ಸ್ ಆಫ್ ಪೀಪಲ್ ಐ ಥಾಟ್ ನನಗೂ ಆ್ಯಕ್ಟರ್ ಆಗಬೇಕಂತ ಆಸೆ ಇತ್ತು. ಆಡಿಷನ್ಸ್ ಮಾಡಿದ್ದೆ, ಎಷ್ಟೊಂದು ಕಾಸ್ಟಿಂಗ್ ಕಾಲ್ಸ್ಗೆ ಹೋಗಿದ್ದೆ, ಪ್ರೊಫೈಲ್ಸ್ ಕೊಟ್ಟಿದ್ದೆ. ಆದರೆ ಐ ಫೇಸ್ ಲಾಟ್ ಆಫ್ ರಿಜೆಕ್ಷನ್ಸ್. ಕೆಲವು ಕಡೆ ಪ್ರಾಜೆಕ್ಟ್ ಸ್ಟಾರ್ಟ್ ಆಗಿ ಸ್ಟಾಪ್ ಆಯಿತು. ಬಟ್ ಇನ್ ದಿಸ್ ಒನ್ ಪ್ಲೇಸ್, ಥ್ಯಾಂಕ್ ಯು ಪ್ರಭಾಕರ್ ಸರ್. ಪ್ರೊಫೈಲ್ ನೋಡಿ ಸೆಲೆಕ್ಟ್ ಮಾಡಿದ್ದೀರಾ, ಆಡಿಷನ್ ಮಾಡಿದ್ದೀರಾ, ಲುಕ್ ಟೆಸ್ಟ್ ಆಯಿತು, ಆ್ಯಂಡ್ ದೆನ್ ಯು ಸೆಲೆಕ್ಟೆಡ್ ಮೀ. ಐ ಆಮ್ ರಿಯಲಿ ಹ್ಯಾಪಿ. ಥ್ಯಾಂಕ್ ಯು ಮ್ಯಾಮ್, ನಾನು ಸಪೋರ್ಟ್ ಮಾಡಿದ್ದಕ್ಕೆ, ಆಪರ್ಚುನಿಟಿ ಕೊಟ್ಟಿದ್ದಕ್ಕೆ. ಐ ಹೋಪ್ ಯು ವಾಚ್ ದ ಮೂವಿ ಆನ್ 29 ಆ್ಯಂಡ್ ಬ್ಲೆಸ್ ಅಸ್. ಥ್ಯಾಂಕ್ ಯು. ಏನ್ ಪಾತ್ರ ನಿಮ್ದು? ಲೀಡ್ ರೋಲ್ ಸರ್. 3 ಜನ ಲೀಡ್ ರೋಲೇ, ಸಪೋರ್ಟಿಂಗ್ ಕ್ಯಾರೆಕ್ಟರ್ ತರಾನೇ ಇತ್ತು. ಬಟ್ ದ ಕ್ಯಾರೆಕ್ಟರ್ ಸರ್, ನಾನು ಸೊ ಮೂವಿ ಸ್ಟಾರ್ಟ್ ಆಗತ್ತೆ ಸರ್ ಹೇಳ ಅಲ್ಲ, ರಿವೀಲ್ ಪೂರ್ತಿ ರಿವೀಲ್ ಮಾಡದೆ ಜಸ್ಟ್ ಏನ್ ಕ್ಯಾರೆಕ್ಟರ್ ಪ್ಲೇ ಮಾಡಿದೀರಾ ಅಂತ. ಸೂರ್ಯ ನನ್ನ ಕ್ಯಾರೆಕ್ಟರ್ ಹೆಸರು ಸರ್.
ಸ್ಟಾರ್ಟ್ಸ್ ಅಂದರೆ ಸ್ವಲ್ಪ ಒಂದು ಟ್ರ್ಯಾಕ್ ಆಗುತ್ತೆ ಮೂವಿ, ಆ ಕ್ಯಾರೆಕ್ಟರ್ ಜರ್ನಿ ಫಾಲೋ ಆಗುತ್ತೆ ಸ್ಟಾರ್ಟಿಂಗ್ ಎಂಡ್ವರೆಗೂ ಹಂಗೆ ಇರುತ್ತೆ ಅಷ್ಟೇ. ಅದಕ್ಕೂ ಜಾಸ್ತಿ ಹೇಳಕ್ಕಾಗಲ್ಲ. ಅವ್ರು ಕೇಳಿದ್ದು ಹೂ ಇಸ್ ಸೂರ್ಯ ಅಂತ. ಸೂರ್ಯ ಅಂದರೆ ರಿವೀಲ್ ಮಾಡಿ. ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ಅಪೂರ್ವ ನಾಗರಾಜ್. ಇದು ನನ್ನ ಮೊದಲನೇ ಸಿನಿಮಾ. ನಾನು ಬೇಸಿಕಲಿ ಭರತನಾಟ್ಯಂ ಡಾನ್ಸರ್ ಆ್ಯಂಡ್ ಅ ಥಿಯೇಟರ್ ಆರ್ಟಿಸ್ಟ್. ಒಂದು ದೇವಸ್ಥಾನದಲ್ಲಿ ನೃತ್ಯ ಮಾಡಬೇಕಿದ್ರೆ ಪ್ರಭಾಕರ್ ಸರ್ ಅವರು ನೋಡಿದ್ರು. ಐ ಥಿಂಕ್ 2 ವರ್ಷ ಆದಮೇಲೆ ಅವ್ರು ಮೂವಿ ಮಾಡಬೇಕು ಅಂತ ಹೇಳಿದಾಗ ಕಾಲ್ ಮಾಡಿ ಆ್ಯಕ್ಟ್ ಮಾಡ್ತೀರಾ ಅಂತ ಕೇಳಿದ್ರು. ಫಾರ್ ದ್ಯಾಟ್ ಐ ಆಮ್ ವೆರಿ ಗ್ರೇಟ್ಫುಲ್. ನಂತರ ನಾನು ಮೀಟ್ ಮಾಡಿದ್ದು ಲಕ್ಷ್ಮಿ ಮ್ಯಾಮ್ನ. ಫಿಮೇಲ್ ಪ್ರೊಡ್ಯೂಸರ್ ಅಂದ ತಕ್ಷಣನೇ ಒಂದು ಪಾಸಿಟಿವ್ ನನ್ನ ಕಡೆಯಿಂದ ನೋಡಿದ್ರೆ. ಸೊ ಅದಕ್ಕೆ ಫಸ್ಟ್ ಎಸ್ ಅನ್ನೋದಿತ್ತು. ನಂತರ ಶಿ ಇಸ್ ಬಿನ್ ವೆರಿ ಸಪೋರ್ಟಿವ್. ಹರೀಶ್ ಸರ್ ನಮ್ಮ ಜೊತೆನೇ ಇದ್ದರು, ಮುಕ್ಕಾಲು ಭಾಗ ಫೀಲ್ಡಲ್ಲೇ ಇದ್ದರು. ಈಸ್ ಬಿನ್ ವೆರಿ ಸಪೋರ್ಟಿವ್ ಆಸ್ ವೆಲ್. ನನ್ನ ಕ್ಯಾರೆಕ್ಟರ್ ಬಗ್ಗೆ ಹೇಳಬೇಕು ಅಂತಂದರೆ, ಸಿರಿ ಅಂತ ನನ್ನ ಕ್ಯಾರೆಕ್ಟರ್ ಹೆಸರು. ಆ್ಯಂಡ್ ಇಟ್ಸ್ ಅ ವೆರಿ ಬಬ್ಲಿ ಕ್ಯಾರೆಕ್ಟರ್, ವೆರಿ ಸಿಲ್ಲಿ, ವೆರಿ ಇಂಪಲ್ಸಿವ್ ಅಂತ ಹೇಳ್ಬೋದು. ದಟ್ಸ್ ಪ್ರೆಟಿ ಮಚ್ ಇಟ್ ಐ ಥಿಂಕ್. ಥ್ಯಾಂಕ್ ಯು. ಥ್ಯಾಂಕ್ ಯು. ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಅರುಣ್ ಅಂತ. ಸೊ ದಿಸ್ ಇಸ್ ಮೈ ಸೆಕೆಂಡ್ ಮೂವಿ. RSP ಪ್ರೊಡಕ್ಷನ್ ಕಡೆಯಿಂದ ಸೈಮನ್ ಅನ್ನೋ ಕ್ಯಾರೆಕ್ಟರ್ ಮಾಡ್ತಾಯಿದ್ದೀನಿ. ಎಸ್ಪೆಷಲಿ ಲಕ್ಷ್ಮಿ ಮೇಡಮ್ಗೆ ಥ್ಯಾಂಕ್ಸ್ ಹೇಳಬೇಕು. ಸೊ ಅವರು ಬ್ಯಾಂಗ್ಳೂರಲ್ಲಿ ಕೂತ್ಕೊಂಡು ನಾವು ಮಂಗಳೂರಲ್ಲಿ ಶೂಟ್ ಮಾಡ್ತಾಯಿದ್ರು, ಫೀಲ್ಡ್ ವರ್ಕ್ ಮಾಡ್ತಾಯಿದ್ದು ಹರೀಶ್ ಸರ್. ಸೊ ತುಂಬ ಬೆಂಬಲ ಕೊಟ್ಟು ಇಬ್ಬರು ಥ್ಯಾಂಕ್ಸ್ ಮೇಡಮ್, ನಮ್ಮಂಥ ಹೊಸ ಪ್ರತಿಭೆಗೆ ಆಪರ್ಚುನಿಟಿ ಕೊಟ್ಟಿದ್ದಕ್ಕೆ. ಆಮೇಲೆ ಪ್ರಭಾಕರ್ ಸರ್, ಥ್ಯಾಂಕ್ಸ್ ಫಾರ್ ದಿ ಆಪರ್ಚುನಿಟಿ. ಈಸ್ ಅ ಮೇನ್ ಫಿಲ್ಲರ್ ಫಾರ್ ದಿಸ್ ಮೂವಿ. ಹೇಳಬೇಕು ಅಂದರೆ ಒಂದು ಫೋಟೋ ಕಳಿಸಿದಾಗ ಓಕೆ ಮಾಡಿ, ವಾಯ್ಸ್ ಕೇಳಿ ಆಮೇಲೆ ಓಕೆ ಮಾಡಿದ್ರು. ಇದಕ್ಕೆ ಇನ್ನೂ ಒಬ್ಬ ಕಾರಣಕರ್ತರು ಅಂದರೆ ಭೈರವರಾಮ ಅವರು, ಈ ಸಿನಿಮಾದ ಲಿರಿಕ್ ರೈಟರ್. ಸೊ ಅವ್ರು ಒಂದು ಮಾತು ಹೇಳಿದ್ದಕ್ಕೆ ನಾನು ಇವತ್ತು ಇಲ್ಲಿ ನಿಂತಿದ್ದೀನಿ. ಈ ಸ್ಥಾನಕ್ಕೆ ಅವರೇ ಕಾರಣ. ಆಮೇಲೆ ತಿಲಕ್ ಸರ್, ಥ್ಯಾಂಕ್ ಯು ಸರ್. ತಮ್ಮಂಥ ದೊಡ್ಡ ಕಲಾವಿದ್ರ ಜೊತೆ ನಾವು ಸ್ಕ್ರೀನ್ ಶೇರ್ ಮಾಡ್ಕೊಂಡಿರೋದೇ ಒಂದು ಅದೃಷ್ಟ ಸರ್, ಸೀರಿಯಸ್ಲಿ. ಆ್ಯಂಡ್ ಪ್ರಿಯಾ ಅವ್ರ ಬಗ್ಗೆ ಹೇಳಲೇಬೇಕು. ಒಂದು ಸೀನಲ್ಲಿ ಹೊಡೆದ್ಬಿಟ್ಟಿದ್ದೆ ಅವ್ರಿಗೆ. ಸೊ ಅವರು ಲಿಟ್ರಲಿ ಪ್ರೆಸ್ ಮೀಟಲ್ಲಿ ಹೇಳೇ ಬಿಟ್ರು, ಇಲ್ಲ ಹೊಡೆಯೋದು ಅಷ್ಟು ಜೋರಾಗಿ ಹೊಡೆಯೋದಕ್ಕೆ ಹಂಗೆ ಹೀಗೆ. ಸೊ ಈ ಒಂದ್ಸತಿ ಸಾರಿ ಕೇಳ್ತೀನಿ. ಆ್ಯಂಡ್ ಸಂತೋಷ್, ಅಪೂರ್ವ, ಇವ್ರದ್ದೊಂದು ಕ್ಯೂಟ್ ಪೇರ್ ಮೂವಿನಲ್ಲಿ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಸಂತೋಷ್ ಅವರು ಸೂರ್ಯ ಆಗಿ ತುಂಬ ಸ್ಟೈಲಿಶ್ ಆಗೂ ಮಾಡಿದ್ದಾರೆ. ಪಾಪ ಅವರು ಹೇಳಕ್ ಆಗ್ತಾ ಇಲ್ಲ, ಕತೆ ರಿವೀಲ್ ಮಾಡಂಗೆ ಇಲ್ಲ, ಯಾಕಂದ್ರೆ ನಾನು ನೋಡಿದ್ದೀನಿ ಅದನ್ನ. ಆಮೇಲೆ ಆಸ್ ಆರ್ಟಿಸ್ಟ್ ಆಗಿ ಕತೆ ಆ್ಯಕ್ಟಿಂಗ್ ಮಾಡಿದ್ವಿ, ಓದ್ವಿ ಅನ್ನೋ ರೀತಿಯಲ್ಲಿ ಇಲ್ಲದೆ ನಮ್ಮ ಡೈರೆಕ್ಟರ್ ಜೊತೆ ಆಗಿರ್ಬೋದು, ನಮ್ಮ ಡೈರೆಕ್ಷನ್ ಡಿಪಾರ್ಟ್ಮೆಂಟ್ ಆಗಿರ್ಬೋದು, ಎಲ್ಲ ಹೋಗಿ ನಾನು ನೋಡಿಕೊಂಡು ಅವ್ರ ಕಷ್ಟ ಏನು, ಎಡಿಟಿಂಗ್ ರೂಮಲ್ಲಿ ಎಷ್ಟು ಕಷ್ಟಪಡ್ತಾ ಇದ್ರು, ಇವತ್ತೇನೇ ಇಲ್ಲಿ ನೋಡ್ತಾ ಇದ್ರು, ಅವರೇ ಕಾರಣ. ಎಲ್ಲರಿಗೂ ನನ್ನ ಕಡೆಯಿಂದ ಥ್ಯಾಂಕ್ ಯು ಸೋ ಮಚ್, ನಮಗೋಸ್ಕರ ಎಷ್ಟು ಕಷ್ಟಪಟ್ಟಿದ್ದಕ್ಕೆ. ನೀವು ಅಂಕಿತ್ ಅವರು ಕವರ್ ಮಾಡಿದ್ದಾರೆ, ನಮ್ಮ ಟೀಮು ಕವರ್ ಮಾಡಿದ್ದಾರೆ. ನಾನು ಏನು ಹೇಳಕ್ ಬ್ಯಾಲೆನ್ಸೇ ಇಟ್ಟಿಲ್ಲ. ಆದರೂ ಕೂಡ ನಾನು ಮೊದಲನೇದಾಗಿ ಈಗ ನಮ್ಮ ಮನೆಯಲ್ಲಿ ಒಂದು ಪ್ರೋಗ್ರಾಮ್ ರೆಡಿ ಆಗ್ತಾ ಇದೆ. ಆ ಪ್ರೋಗ್ರಾಮನ್ನ ತಲುಪಿಸುವಂಥ ಆಮಂತ್ರಣ ಪತ್ರಿಕೆ ನಥಿಂಗ್ ಬಟ್ ಪ್ರೆಸ್. ಓಕೆನಾ? ಪ್ರೆಸ್ ಇಲ್ದಿದ್ದು ಏನೂ ಆಗಲ್ಲ. ಮತ್ತು ಪ್ರೆಸ್ ಜೊತೆ ಇನ್ನೊಬ್ರು ಬೇಕಾಗುತ್ತೆ. ಅವರು ಒಂದು ಸೇತುವೆ ಆಗಿ ನಮ್ಮ ಚಿತ್ರನ ಪ್ರೇಕ್ಷಕರಿಗೆ ತಲುಪಿಸುವಂಥ ಸೇತುವೆ ಆಗಿ ಮಾಡೋದು ನಮ್ಮ ಮುರಳೀಕೃಷ್ಣ ಸರ್, ಶಾಲಿನಿ ಆರ್ಟ್ಸ್ ಕಡೆಯಿಂದ ಬಂದಿದ್ದಾರೆ. ಅವ್ರಿಗೂ ನಮ್ಮ RSP ಪ್ರೊಡಕ್ಷನ್ಸ್ ಕಡೆಯಿಂದ ತುಂಬ ಹೃದಯದ ವೆಲ್ಕಮ್ನ ಮಾಡ್ತಾ ಇದ್ದೀನಿ. ಪ್ರೆಸ್ಸು ಮತ್ತು ಡಿಸ್ಟ್ರಿಬ್ಯೂಟರ್ ಇಲ್ದಿದ್ದು ಏನೇನೂ ಮಾಡೋಕ್ಕಾಗೋದಿಲ್ಲ. ಅದರಲ್ಲೂ ಕೂಡ ನಿಮ್ಮ ಪ್ರೀತಿ ವಿಶ್ವಾಸ ನಮ್ಮ ಚಿತ್ರತಂಡದ ಮೇಲೆ ಇರಬೇಕು. ಇನ್ನೇನು ಬ್ಯಾಲೆನ್ಸ್ ಇಟ್ಟಿಲ್ಲ. ನಿಮ್ಮನೆ ಹೆಣ್ಮಗಳು ಮೊದಲನೇದಾಗಿ ಒಂದು ಚಿತ್ರನ ತಯಾರು ಮಾಡ್ಕೊಂಡು ನಿಮ್ಮ ಮುಂದೆ ಬಂದಿದ್ದೀನಿ. ನೀವು ಕಾಪಾಡಬೇಕು, ಹರಿಸ್ಬೇಕು. ಇನ್ನೊಂದು ಇಂಪಾರ್ಟೆಂಟ್ ಥಿಂಗ್ ಹೇಳಿದ್ರೆ, ಎಲ್ಲ ಚಿತ್ರತಂಡಕ್ಕೂ ಒಬ್ಬೊಬ್ಬ PT ಮಾಸ್ಟರ್ ಇರ್ತಾರಂತೆ. ನಮ್ಮ RSP ಪ್ರೊಡಕ್ಷನ್ಸ್ PT ಮಾಸ್ಟರ್ ನಥಿಂಗ್ ಬಟ್ ನಾಗೇಂದ್ರ ಸರ್. ಎಲ್ಲರೂ ಯಾರಿಗೆ ಭಯ ಬೀಳ್ತಾರೆ, ಪ್ರೊಡ್ಯೂಸರ್ಗೆ ಭಯ ಬೀಳಲ್ಲ, ನಾಗೇಂದ್ರ ಸರ್ಗೆ ಭಯ ಬಿದ್ದಾದ್ರೂ ಎಲ್ಲ ಕ್ವಾಲಿಟಿನಲ್ಲಿ ಕಾಂಪ್ರಮೈಸ್ ಆಗ್ದಿರ ನಾವು ಇಲ್ಲಿ ನಿಂತಿರೋದಕ್ಕೆ ನೇರ ಕಾರಣ ನಾಗೇಂದ್ರ ಸರ್. ಯಾವ ಲೆವೆಲಲ್ಲಿ ಕಾಂಟ್ಯಾಕ್ಟ್ಸ್ ಅಂತಂದ್ರೆ, ನಿಮ್ಗೆ ಪ್ಯಾನ್ ಇಂಡಿಯಾ ಬೇಕಾ, ಅವ್ರು ಹ್ಯಾಂಡಲ್ ಮಾಡ್ತಾರೆ. ಆ ಥರ PT ಮಾಸ್ಟರ್ ಎಲ್ಲ ಚಿತ್ರ ಪ್ರೊಡಕ್ಷನ್ಸ್ ಹೌಸ್ಗಳು ಸಿಕ್ಕಿದ್ರೆ ನಮ್ಮ ಕನ್ನಡ ಚಲನಚಿತ್ರ ಯಾವ ಮಟ್ಟಕ್ಕಾದ್ರೂ ತಗೊಂಡು ಹೋಗ್ಬೋದು. ನಮ್ಮ ಮೋಕ್ಷೇಂದ್ರ ಸರ್ ಆಗಿರ್ಬೋದು, ಇವ್ರ ಬಗ್ಗೆ ಹೇಳಕ್ಕೆ ಆಗೋದಿಲ್ಲ. ಅವರೆಲ್ಲ ನೆಕ್ಸ್ಟ್ ಲೆವೆಲ್. ನಮ್ಮ ಎಲ್ಲ ಹಂತದಲ್ಲೂ ಕೂಡ ಹ್ಯಾಂಡ್ ಹೋಲ್ಡ್ ಮಾಡ್ಕೊಂಡು ಬಂದಿದ್ದಾರೆ. ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಪಾನ್ಯಂ ಪ್ರಭಾಕರ್ ಅಂತ. ಇದು ನನ್ನ ಮೊದಲನೇ ಚಿತ್ರ. ಆ್ಯಂಡ್ ಫಸ್ಟ್ ಆಫ್ ಆಲ್ ನಮ್ಮ ಬ್ರದರ್ಗೆ ಥ್ಯಾಂಕ್ಸ್ ಹೇಳ್ತೀನಿ, ಪ್ರಸಾದ್ ಕುಮಾರ್ ಅಂತ. ಈ ವಾಸ್ ದ ಗೈಡೆನ್ಸ್ ಫಾರ್ ಮೀ. ನಮ್ಮ ಚಿಕ್ಕ ವಯಸ್ಸಿಂದ ವಾಟ್ ಆರ್ ದ ಪೇಷನ್ಸ್ ವಾಟ್ ಐ ಹ್ಯಾವ್ ಲರ್ನ್ ನಾವು ಎಲ್ಲ ಬಂದು ಅವ್ರು ಕೊಟ್ಟಿರೋ ಒಂದು ಗೈಡೆನ್ಸಿಂದನೇ ನಾವೆಲ್ಲ ಬೆಳೆದಿರೋದು. ಐ ರಿಯಲಿ ಥ್ಯಾಂಕ್ಸ್ ಟು ಮೈ ಬ್ರದರ್ ಪ್ರಸಾದ್ ಕುಮಾರ್. ಆ್ಯಂಡ್
ಇವತ್ತು ನೋಡಿದ್ರೆ ಇವತ್ತು ಉಸಿರು ಅಂತ ಒಂದು ಟ್ರೈಲರ್ ನೋಡಿದಿರಾ. ಸೊ ಈ ಫಿಲಿಮ್ ಬಂದು ನಾವು ಒಂದು ಪ್ಯಾಷನೇಟ್ ಆಗಿ ಮಾಡಿದಿರಿ. ಆ್ಯಂಡ್ ಆಲ್ಸೋ ಆ್ಯಕ್ಟರ್ಸ್ ಎಲ್ಲರೂ ಇದ್ದಾರೆ. ವಾಟ್ ಎ ಸಪೋರ್ಟಿವ್ ಆ್ಯಕ್ಟರ್ಸ್, ನಮ್ಮ ತಿಲಕ್ ಸರ್ ಆಗಿರ್ಬೋದು, ಆ್ಯಂಡ್ ಅಪೂರ್ವ ಆಗಿರ್ಬೋದು, ಸಂತೋಷ್, ಅರುಣ್ ಆ್ಯಂಡ್ ಪ್ರಿಯಾ ಅವ್ರು ಆಗಿರ್ಬೋದು, ಆ್ಯಂಡ್ ರಿಮೈನಿಂಗ್ ಕ್ಯಾರೆಕ್ಟರ್ಸ್ ಎಲ್ಲರೂ ಬಂದು ತುಂಬ ಸಪೋರ್ಟಿವ್ ಆಗಿ ಮಾಡಿದ್ದಾರೆ. ಇಟ್ಸ್ ನಾಟ್ ಎ ಫಿಲಿಮ್ ಅಂತ ಯಾರು ಮಾಡಿಲ್ಲ. ವಿ ಆಲ್ ಎಂಜಾಯ್ಡ್ ವಿತ್ ದ ಸ್ಕ್ರಿಪ್ಟ್ ಆ್ಯಂಡ್ ವಿ ಆಲ್ ಎಂಜಾಯ್ಡ್ ವಿತ್ ದ ಕಂಟೆಂಟ್. ಅವ್ರಿಗೆಲ್ಲ ಹೇಳ್ತಾ ಇದ್ದೇನೆಂದರೆ ಯಾರು ಹೀರೋ, ಯಾರು ಹೀರೋಯಿನ್ ಯಾರೂ ಅಲ್ಲ. ದ ಕಂಟೆಂಟ್ ಇಸ್ ದ ಹೀರೋಯಿನ್. ದ ಕಂಟೆಂಟ್ ಬಂದೇ ಹೀರೋ ಆಗಿರುತ್ತೆ. ಸೊ ಯು ಎಂಜಾಯ್ ದ ಕ್ಯಾರೆಕ್ಟರ್ ವಾಟ್ ವಿ ಹ್ಯಾವ್ ಟೋಲ್ಡ್. ಅದನ್ನು ಅವರು 200% ನಾನು ಏನು ಹೇಳಿದ್ರು ಅದಕ್ಕಿಂತ ಜಾಸ್ತಿಯಾಗಿ ಅವರು ಆ ಕಂಟೆಂಟ್ನ ಕೊಟ್ಟಿದ್ದಾರೆ. ಆ್ಯಂಡ್ ಆಲ್ಸೋ ಈಚ್ ಆ್ಯಂಡ್ ಫ್ರೇಮ್ ನಾವು ತುಂಬ ಹೆಂಗೆ ಹೇಳ್ಬೇಕಂದ್ರೆ ತುಂಬ ಲವ್ ಮಾಡಿ ಆ್ಯಂಡ್ ಈಚ್ ಒಂದು ಕ್ಯಾರೆಕ್ಟರ್ನ ಮಾಡಿದ್ದೀನಿ. ಆ್ಯಂಡ್ ಆಲ್ಸೋ ಐ ಥ್ಯಾಂಕ್ಸ್ ಟು ಉಸಿರು ಟೀಮ್ ಅಂದಾಗ ನಾಟ್ ಓನ್ಲಿ ಒಂದು ಡಿಪಾರ್ಟ್ಮೆಂಟ್, ಡೈರೆಕ್ಷನ್ ಡಿಪಾರ್ಟ್ಮೆಂಟ್ ಅಲ್ಲ. ಐ ಆಲ್ವೇಸ್ ಥ್ಯಾಂಕ್ಫುಲ್ ಫಾರ್ ದ ಡೈರೆಕ್ಷನ್ ಡಿಪಾರ್ಟ್ಮೆಂಟ್. ಆ್ಯಂಡ್ ಆಲ್ಸೋ ಡೈರೆಕ್ಷನ್ ಡಿಪಾರ್ಟ್ಮೆಂಟ್ ಬಿಟ್ಟು ತುಂಬ ಟೀಮ್ ನಮ್ಗೆ ಹಿಂದೆಗಡೆ ಕೆಲಸ ಮಾಡಿದ್ದಾರೆ. ಮ್ಯೂಸಿಕ್ ಆಗಿರ್ಬೋದು, ಎಡಿಟಿಂಗ್ ಆಗಿರ್ಬೋದು, ಆ್ಯಂಡ್ ಆಲ್ಸೋ ಲೈಟ್ ಟೀಮ್ ಆಗಿರ್ಬೋದು, ಮೇಕಪ್ ಟೀಮ್ ಆಗಿರ್ಬೋದು, ಎಲ್ಲರೂ ಬಂದಿದ್ರೆ ಯಾವುದೋ ಟೀಮ್ ಎಲ್ಲ ಟೀಮ್ ನಮಗೆ ತುಂಬ ಸಪೋರ್ಟಿವ್ ಆಗಿ ಮಾಡಿ ಇವತ್ತು ಈ ಉಸಿರು ನಾವು ಟ್ರೈಲರ್ನ ಇಷ್ಟು ಸಕ್ಸಸ್ಫುಲ್ ಆಗಿ ಇಷ್ಟು ವಿಜುವಲೈಸೇಷನ್ಗೆ ನಮಗೆ ಒಂದು ಟ್ರೈಲರ್ ಬಿಡುಗಡೆ ಆಗೋಕ್ಕೆ ಇಷ್ಟೊಂದು ಬ್ಯೂಟಿಫುಲ್ ಆಗಿ ನಿಮಗೆ ವರ್ಕ್ ಮಾಡಿರೋದ್ರಿಂದನೇ ನಮಗೆ ಈ ಥರ ಒಂದು ಕ್ವಾಲಿಟಿ ಒಂದು ಫಿಲಿಮ್ ತಗೊಳಕ್ಕಾಗಿತ್ತು. ಉಸಿರು ಒಂದ್ ಕಡೆ ಆದರೆ ಇಡೀ ಚಿತ್ರರಂಗಕ್ಕೆ ಲಕ್ಷ್ಮಿಯವರ ಪಾದಾರ್ಪಣೆ ಏನಿದೆ, ನಿಜವಾಗಲೂ ಹೇಳ್ತೀನಿ, ಇಲ್ಲಿ ಬಂದಿರೋ ಹಿತೈಷಿಗಳೆಲ್ಲರೂ ಒಂದು ಚಪ್ಪಾಳೆ ಕೊಡಿ ಅವರಿಗೆ. ಯಾಕೆಂದರೆ ಎಷ್ಟು ಇಂಟ್ರೆಸ್ಟ್ ಅಂದರೆ ನಾನು ಡೇ ಒನ್ನಿಂದ ಅಂದರೆ ನನ್ನ ಹತ್ರ ಅವ್ರು ಬಂದಾಗ ಆಲ್ಮೋಸ್ಟ್ ಫಸ್ಟ್ ಕಾಪಿ ಆಗೋಗ್ಬಿಟ್ಟಿತ್ತು, ಸೆನ್ಸಾರ್ ಅಂತ ತಲುಪಿತ್ತು. ಆದಮೇಲೆ ಅವ್ರ ಇಂಟ್ರೆಸ್ಟ್ ನೋಡಿ ನಾನೇ ಅವರಿಗೆ ಕರೆದು ಈ ರೀತಿ ಮಾಡಿ ಅಟ್ಲೀಸ್ಟ್ ಜನಕ್ಕೆ ಮುಟ್ಟತ್ತೆ ನಿಮಗೆ ಅಂಥೇಳಿ ಸಾಕಷ್ಟು ನನ್ನ 40 ವರ್ಷದ ಎಕ್ಸ್ಪೀರಿಯನ್ಸ್ ಏನಿದೆ ಅದನ್ನು ಅವ್ರ ಹತ್ರ ಶೇರ್ ಮಾಡಿದ್ದೀನಿ. ಯಾಕೆಂದರೆ ನಮ್ಮ ಮನೆಯಲ್ಲಿ ಒಬ್ಬರು ಅನ್ನೋ ಥರ ನಾನು ಭಾವನೆ ಇದೆ. ಆ ಫ್ಯಾಮಿಲಿ ಥರ ನಿಜ ಏನು ಹೇಳಿದರೆ ಸಾಮಾನ್ಯವಾಗಿ ಒಂದು ಫ್ಯಾಮಿಲಿ ಥರ ಇರ್ತೀವಿ, ಆಮೇಲೆ ಒಂಥರ ನೋಡಿದ್ರು ನಮ್ಮನ್ನು ಒಂದೇ ಕುಟುಂಬ ಥರ, ಎಲ್ಲ ಕಾಮನ್, ಎಲ್ಲರೂ ಹೇಳೋದು ಕಾಮನ್ ಅದು. ಆದರೆ ಸತ್ಯ ಈ ಚಿತ್ರದಲ್ಲಿ ಅದು ಸತ್ಯ. ಎಲ್ಲರೂ ತುಂಬ ಶ್ರಮ ಪಟ್ಟಿದ್ದಾರೆ. ತುಂಬ ಒಳ್ಳೆಯ ಸಿನಿಮಾ ಕನ್ನಡ ಚಿತ್ರಕ್ಕೆ ಕೊಡುಗೆ ಕೊಟ್ಟಿದ್ದಾರೆ. ನಾನು ಒಂದು ಮಾತು ಹೇಳಿದೆ, 29ನೇ ತಾರೀಕು ಸುಮಾರು 5 ರಿಂದ 6 ಸಿನಿಮಾ ರಿಲೀಸ್ ಆಗ್ತಾಯಿದೆ, ನೋಡ್ಕೊಂಡು ಮಾಡಿ ಅಂತ ನಾನು ರಿಕ್ವೆಸ್ಟ್ ಮಾಡಿಕೊಂಡೆ. ಆದರೆ ಅವ್ರು ಒಂದೇ ಮಾತು ಹೇಳಿದ್ದು, ಸರ್ ಕಂಟೆಂಟ್ ಮೇಲೆ ನಂಬಿಕೆ ಇಟ್ಟು ನಾವು ಸಿನಿಮಾ ಮಾಡಿದ್ದೀನಿ. ನನ್ನ ಸಿನಿಮಾ ಒಂದು ಚಿತ್ರಮಂದಿರದಲ್ಲಿ 100 ಜನ ನೋಡಿದ್ರು, ಅದನ್ನು 1000 ಜನಕ್ಕೆ ತಲುಪಿಸ್ತಾರೆ ಅನ್ನೋ ನಂಬಿಕೆ ನನಗಿದೆ. ಹಾಗಾಗಿ ಎಷ್ಟು ಚಿತ್ರಮಂದಿರಗಳು ಸಿಗುತ್ತೋ ಸಿಗಲಿ, ನಾನು ಖಂಡಿತ ರಿಲೀಸ್ ಮಾಡ್ತೀನಿ. ಒಂದು ಹೇಳಕ್ಕೆ ಇಷ್ಟಪಡ್ತೀನಿ, ಅವರ ಕಾನ್ಫಿಡೆನ್ಸ್ ಇದೆಯಲ್ಲ, ಆ ಕಾನ್ಫಿಡೆನ್ಸ್ಗೆ ಒಂದು ಚಪ್ಪಾಳೆ ಹೊಡೆಯೋಣ. ಆ ನಂಬಿಕೆ ಮನುಷ್ಯನ ಮುಂದೆ ತೊಗೊಂಡೋಗುತ್ತೆ. ಒಳ್ಳೊಳ್ಳೆ ಚಿತ್ರಗಳು ಮಾಡಿ ನಿಮ್ಮಂಥ ನಿರ್ಮಾಪಕಿ ನಮ್ಮ ಕನ್ನಡ ಚಿತ್ರಗಳಿಗೆ ಬೇಕು. ನಾವೆಲ್ಲರೂ ಸೇರಿ ಇವ್ರನ್ನ ಉಳಿಸ್ಕೊಳ್ಳೋಣ ಅಂತ ಹೇಳ್ತಾ, ಸೊ ಈ ತಂಡದಲ್ಲಿ ಕೆಲಸ ಮಾಡೋಕ್ಕೆ ನನಗೆ ಅವಕಾಶ ಕೊಟ್ಟಿದ್ದಕ್ಕೆ ಧನ್ಯವಾದಗಳನ್ನು ತಿಳಿಸ್ತೀನಿ. ನಮಸ್ಕಾರ.